ಏನಪ್ಪ ಇನ್ನು ವಿಡಿಯೋ ಅನ್ಬಿಟ್ಟು ಗುದ್ಲಿ ಹಿಡ್ಕೊಂಡು ಏನೋ ಕೆಲ್ತಾನೆ ಅಂತ ಅನ್ಕೋತೀರಾ. ಸೊ ಇದೇನಪ್ಪ ಅಂದರೆ ಇದು ಅಜೋಲಾಗೆ ಬೆಡ್ ಮಾಡ್ತಿರೋದು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ 24. ವಿಷಯ ಏನಪ್ಪ ಅಂದರೆ ತುಂಬ ಜನ ಕೋಳಿ ಫಾರ್ಮ್ ಮಾಡಿರೋರು, ಹಾಗೆಯೇ ಹಸು ಫಾರ್ಮ್ ಮಾಡಿರೋರು, ಆಡು ಮೇಕೆ ಫಾರ್ಮ್ ಮಾಡಿರೋ ಎಲ್ಲರೂ ಕೂಡ ಅಜೋಲಾ ಬೆಳೀತಿದ್ದಾರೆ, ಬೆಳ್ಕೊಂಡು ನ್ಯಾಚುರಲ್ ಫುಡ್ ಕೊಡ್ತಿದ್ದಾರೆ. ಸೊ ನಾನು ಕೂಡ ಅಜೋಲಾ ಯಾಕೆ ಬೆಳಿಬಾರ್ದು ಅಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಅಜೋಲಾ ಬೆಳೆಯೋದಕ್ಕೆ. ನಾನು ಬೆಡ್ಡಲ್ಲಿ ತರಿಸ್ತಿಲ್ಲ, ಇವಾಗ ತುಂಬ ವೀಡಿಯೋಸ್ ನೋಡಿದ್ದೀನಿ, ನಾನು ಕೂಡ ನೋಡ್ಬಿಟ್ಟು ಏನು ಮಾಡಿದರೆ ತೋರ್ತಿಲ್ಲ, ಅವರೇನೆ ಒಂದು ಎಷ್ಟೆಷ್ಟು ಅಡಿ ಬೇಕು ಅಷ್ಟೆಷ್ಟು ಗುಂಡಿ ತೊಗೊಂಡು ಅದನ್ನು ಒಂದು ಟಾರ್ಪಲ್ ಹಾಕ್ಬಿಟ್ಟು ಅಜೋಲಾ ಬೆಳೆದಿದ್ದಾರೆ. ಅದೇ ರೀತಿ ಟ್ರೈ ಮಾಡುವಂತ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಿರೋದು. ನೋಡ್ತಿರ್ಬೋದು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಿದ್ದೀನಿ ಅಂತ. ನೋಡಿ ಇವಾಗ ತೋರಿಸ್ತೀನಿ ಹಂಗೇನೆ. ನೋಡಿ ಇಲ್ಲಿ ಆಲ್ಮೋಸ್ಟ್ ಬೆಡ್ ರೆಡಿ ಮಾಡ್ತಿದ್ದೀನಿ. ತೆಗ್ದಿರೋ ಗುಂಡಿ ಎಲ್ಲನೂ ಕೋಳಿ ಮುಚ್ತಿದ್ದಾವೆ. ಇಲ್ಲಿ ಈ ಪ್ಲೇಸಲ್ಲಿ ಬೆಡ್ ಮಾಡ್ಕೊಳ್ಳೋ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಬೆಡ್ ಮಾಡಿಬಿಟ್ಟು ಈ ಬಿಟ್ಟರೆ ಕೋಳಿ ಮುಚ್ಚಾಗ್ತವೆ ಅಂತ ಗೊತ್ತು, ಬಟ್ ಆದರೂ ಕೂಡ ನೋಡಿ ಇದು ಇಷ್ಟು ಅಗಲ ತೆಗ್ದಿದ್ದೀನಿ. ಒಂದು 10 ಅಡಿ ಬರ್ಬೋದು, ಈ ಕಡೆ ಒಂದು 4 ಅಡಿ ಅಗಲ ಐತೆ, ಉದ್ದ ಒಂದು 10 ಅಡಿ ಬರ್ಬೋದು, ತಪ್ಪು ಒಂದು 8 ಅಡಿ ಬರುತ್ತೆ. ಆಳ ಇನ್ನೂ ತೆಗಿಬೇಕು, ಇನ್ನೊಂದು ಅರ್ಧ ಅಡಿನ ತೆಗೆದ್ಮೇಲೆ ಸುತ್ತ ಇವಾಗ ಟಾರ್ಪಲು, ನೀರು ನಿಂತ್ಕೊಳ್ಳೋಂಥ ಟಾರ್ಪಲು, ನೀರು ಎಲ್ಲೂ ಕೂಡ ತೂತಾರೆ, ನೀರು ನಿಂತ್ಕೊಂಡು ಟಾರ್ಪಲ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಅಜೋಲಾ ಬೆಳೆಯೋಣ ಅಂತ. ಈ ಸುತ್ತ ಕೋಳಿ ಬರ್ದಂಗೆ ಕವರ್ ಮಾಡಬೇಕು. ಆ್ಯಕ್ಚುಲಿ ಕೋಳಿ ಒಳಗಡೆ ಬರ್ದಂಗೆ ಕವರ್ ಮಾಡಬೇಕು, ಮಾಡ್ತೀನಿ ಅದೆಲ್ಲನೂ. ಫಸ್ಟ್ ಟೈಮು ಪ್ರಯತ್ನ ಮಾಡ್ತಿದ್ದೀನಿ, ನೋಡುವ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ, ಯಾವ ರೀತಿ ಬೆಳಿತೀನಿ ಅಂತ. ಎಲ್ಲ ಕೂಡ ಹೊಸದ್ರಲ್ಲಿ ಅನುಭವ ಆಗಲೇಬೇಕು, ಏನೇ ಮಾಡ್ತೀನಿ ಅಂದರೂ ಕೂಡ. ಕೋಳಿಗಳಿಗೆ ಮೇವು ಕೊಡೋಣ ಅಂತ ಅಜೋಲಾ ನಾವು ಕೂಡ ಇರಲಿ ಅಂದ್ಬಿಟ್ಟು. ನಿಮ್ಗೆ ಯಾರು ಕೂಡ ಐಡಿಯಾ ಇತ್ತು ಅಂದರೆ ಯಾವ ರೀತಿ ಮಾಡಬೇಕು, ಬೆಡ್ಡು ಬೆಟ್ರಾ ಇಲ್ಲ ಈ ಥರ ಮಾಡೋದು ಬೆಟ್ರಾ ಅನ್ನೋದು ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ.